ಯುಎಸ್ಎಯು ಇರಾನಿನ 2 ನೌಕೆಯನ್ನ ವಶಪಡಿಸಿಕೊಂಡುದಕ್ಕೆ ಪ್ರತಿಕಾರವಾಗಿ ಇರಾನ್ ಹೊರ್ಮುಜ್ ಜಲಸಂಧಿಯ ಬಳಿ 2 ವಿದೇಶಿ ಹಡಗನ್ನು ಹಿಡಿದುಕೊಂಡಿತು. ಯುದ್ಧ ವಿರಾಮ ಘೋಷಣೆಯ ನಡುವೆಯೇ ಅಮೆರಿಕ ಸಂಯುಕ್ತ ಸಂಸ್ಥಾನವು ಇರಾನಿನ 2 ಹಡಗನ್ನು ವಶಪಡಿಸಿಕೊಂಡಿದೆ. ನಮ್ಮ ಸರಕು ಹಡಗು ವಶಪಡಿಸಿಕೊಂಡಿದೆ, ಕೂಡಲೇ ಮಧ್ಯಪ್ರವೇಶಿಸಬೇಕು ಎಂದು ಇರಾನ್ ವಿಶ್ವಸಂಸ್ಥೆಗೆ ಕಾಗದ ಬರೆದಿದೆ. ಯುಎಸ್ಎಯ ಕಾರ್ಯಾಚರಣೆಗೆ ಎದುರಾಗಿ ಇರಾನ್ ಯುರೋಪಿನ 2 ಹಡಗುಗಳನ್ನು ವಶಪಡಿಸಿಕೊಂಡಿದೆ. ಯುಎಸ್ಎ ಸರಕು ಹಡಗು ಹಿಡಿದುದರಿಂದ ಪಾಕಿಸ್ತಾನದಲ್ಲಿ ನಡೆದ 2ನೆಯ ಸುತ್ತಿನ ಮಾತುಕತೆಯನ್ನು ಕೂಡ ಇರಾನ್ ಬಹಿಷ್ಕರಿಸಿತು. ಯುಎಸ್ಎ ತಂಡ ಕಾದು ವಾಪಸ್ ಹೋಯಿತು. ಈ ನಡುವೆ ಟ್ರಂಪ್ ಅವರು ಏಕಪಕ್ಷೀಯವಾಗಿ ಯುದ್ಧ ವಿರಾಮವನ್ನು ಮುಂದುವರೆಸಿದ್ದಾರೆ. ಇರಾನಿಗೆ ನೌಕಾ ದಿಗ್ಬಂಧನ ಮುಂದುವರಿಯುತ್ತದೆ ಎಂದು ಹೇಳಿದ್ದಾರೆ. ಇದರ ಅರ್ಥ ಯುದ್ಧ ಮುಗಿದಿಲ್ಲ. ಯುಎಸ್ಎ ಹಾಗೂ ಇಸ್ರೇಲ್ ದಿಢೀರ್ ದಾಳಿಯನ್ನ ನಡೆಸಲು ಸಮಯ ಅವಕಾಶವನ್ನ ಪಡೆಯಲು ಯುದ್ಧ ವಿರಾಮ ಹೇಳಿವೆಯೇ ಹೊರತು ಅದರಲ್ಲಿ ಪ್ರಾಮಾಣಿಕತೆ ಇಲ್ಲ ಎಂದು ಇರಾನ್ ಹೇಳಿದೆ. ಯುದ್ಧ ಆರಂಭವಾಗಿ ಇನ್ನೇನು 2 ತಿಂಗಳು, ಅನಿಶ್ಚಿತತೆ ಇನ್ನೂ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ತೆಹರಾನ್.